सिया राम जय जय राम. ಜೈ ಶ್ರೀರಾಮ್. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಂತರ್ಗತ ಸುಂದರಕಾಂಡ ಸರ್ಗ 2. ಲಂಕಾಪಟ್ಟಣದ ವರ್ಣನೆ. ಲಂಕೆಯನ್ನು ಪ್ರವೇಶಿಸಲು ಹನುಮಂತನು ಯೋಚಿಸಿ ಸೂಕ್ಷ್ಮ ರೂಪವನ್ನು ಧರಿಸಿ ಪಟ್ಟಣಕ್ಕೆ ಪ್ರವೇಶ. ಚಂದ್ರೋದಯದ ವರ್ಣನೆ. ಅತಿಕ್ರಮಿಸಲು ಅಸಾಧ್ಯವಾದ, ಸಾಮಾನ್ಯರಿಂದ ದಾಟಲು ಅಶಕ್ಯವಾದ ಸಾಗರವನ್ನು ಲಂಘಿಸಿದ ಮಹಾಪರಾಕ್ರಮಿಯಾದ ಮಾರುತಿಯು ಸ್ವಸ್ಥ ಮನಸ್ಕನಾಗಿ ತ್ರಿಕೂಟ ಪರ್ವತದ ಶಿಖರದಲ್ಲಿದ್ದ ಲಂಕಾಪಟ್ಟಣವನ್ನು ನೋಡಿದನು. ಅತಿ ಬಲಶಾಲಿಯಾದ ಹನುಮಂತನು ಆ ಪರ್ವತವನ್ನು ವೀಕ್ಷಿಸುತ್ತಾ ನಿಂತಾಗ ಪುಷ್ಪಭರಿತ ವೃಕ್ಷಗಳು ಅವನ ಮೇಲೆ ಪುಷ್ಪವೃಷ್ಟಿಯನ್ನು ಗರೆದವು. ಇದರಿಂದ ಮಾರುತಿಯು ಹೂಗಳಿಂದ ಮುಚ್ಚಿ ಹೋಗಿರುವಂತೆ ಪ್ರಕಾಶಿಸಿದನು. ಶತಯೋಜನ ಸಮುದ್ರವನ್ನು ಲಂಘಿಸಿ ಬಂದಿದ್ದರೂ ಸಹ ಅತ್ಯುತ್ತಮ ಪರಾಕ್ರಮಿಯೂ ಮಹಾಬುದ್ಧಿಶಾಲಿಯೂ ಆದ ಮಾರುತಿಗೆ ಸ್ವಲ್ಪವೂ ದಣಿವು ಆಗಲಿಲ್ಲ. ಶ್ರೀರಾಮನ ದೂತನಾದವನಿಗೆ ಆಯಾಸವೆಂಬುದೆಲ್ಲಿ? ಸಾಗರವನ್ನು ಹಾರಿ ದೂರವನ್ನು ಕ್ರಮಿಸಿದ ನಂತರ ಮಾರುತಿಯು ಹೀಗೆ ಯೋಚಿಸಿದನು. ನಾನು ಅನೇಕ ಶತಯೋಜನಗಳನ್ನಾದರೂ ಲಂಘಿಸಲು ಸಮರ್ಥನಾಗಿರುವೆ. ಇಂತಿರುವಾಗ 100 ಯೋಜನ ಸೀಮಿತವಾದ ಈ ಸಮುದ್ರವನ್ನು ದಾಟುವುದು ನನಗೆ ಯಾವ ಲೆಕ್ಕ? ವೀರವಂತರಲ್ಲಿ ಅತಿ ಶ್ರೇಷ್ಠನು, ಹಾರುವವರಲ್ಲಿ ಅತ್ಯುತ್ತಮನೂ ಮಹಾವೇಗಶಾಲಿಯೂ ಆದ ಹನುಮಂತನು ಈ ರೀತಿಯಾಗಿ ಮಹೋದಧಿಯನ್ನು ಲಂಘಿಸಿ ಲಂಕೆಗೆ ಹೊರಟನು. ಅವನು ಕ್ರಮಿಸುತ್ತಿದ್ದ ವನ ಪ್ರದೇಶವು ಹಚ್ಚನೆಯ ಹಸಿರು ಗರಿಕೆಯ ಹುಲ್ಲಿನಿಂದ ವ್ಯಾಪ್ತವಾಗಿ ನೀಲವರ್ಣದಿಂದ ತುಂಬಿತ್ತು ಹಾಗೂ ಸುಗಂಧಭರಿತವಾಗಿತ್ತು. ಆ ವನದಲ್ಲಿ ಮಧುಭರಿತವಾದ ವೃಕ್ಷಗಳಿದ್ದವು. ಮಧ್ಯೆ ಮಧ್ಯೆ ದಿಬ್ಬಗಳಿದ್ದ ಆ ಮನೋಹರವಾದ ಅರಣ್ಯದಲ್ಲಿ ಹನುಮಂತನು ನಡೆದುಕೊಂಡು ಹೋಗುತ್ತಿದ್ದನು. ವಾನರ ಶ್ರೇಷ್ಠನೂ ಮಹಾ ತೇಜಸ್ವಿಯೂ ಆದ ಮಾರುತಿಯು ವೃಕ್ಷಗಳಿಂದ ತುಂಬಿ ಹೋಗಿದ್ದ ಪರ್ವತಗಳನ್ನು, ಪುಷ್ಪಭರಿತವಾದ ಅರಣ್ಯದ ಸಾಲುಗಳನ್ನು ದಾಟಿಕೊಂಡು ಮುಂದಕ್ಕೆ ಹೋದನು. ಪವನಾತ್ಮಜನು ಆ ಪರ್ವತದ ಮೇಲೆ ನಿಂತು ವನಗಳು ಹಾಗೂ ಉಪವನಗಳನ್ನೇ ಅಲ್ಲದೆ ತ್ರಿಕುಟಾಚಲದ ಅಗ್ರಭಾಗದಲ್ಲಿದ್ದ ಲಂಕಾಪಟ್ಟಣವನ್ನು ನೋಡಿದನು. ಅವನು ಅಲ್ಲಿಂದಲೇ ದೇವದಾರು, ಕರ್ಣಿಕಾರ ವೃಕ್ಷಗಳನ್ನು, ಪುಷ್ಪಗಳಿಂದ ಕೂಡಿದ ಖರ್ಜೂರದ ಮರಗಳನ್ನು, ಪ್ರಿಯಾಲ, ಮಂಚುಲಿಂದ, ಬೆಟ್ಟದ ಮಲ್ಲಿಗೆ, ಕೇದಗೆ ತರುಗಳನ್ನು, ಸುಗಂಧಯುಕ್ತವಾದ ಹಿಪ್ಪಲಿ ಗಿಡಗಳನ್ನು, ಕದಂಬ, ಬಾಳೆ, ಹೊನ್ನೆ, ಕೋವಿದಾರ ವೃಕ್ಷಗಳನ್ನು, ಪುಷ್ಪಭರಿತವಾದ ಕರವೀರ ವೃಕ್ಷಗಳನ್ನು ಹಾಗೂ ವಿವಿಧ ರೀತಿಯ ತರುಗಳನ್ನು ವೀಕ್ಷಿಸಿದನು. ಪುಷ್ಪಗಳ ಭಾರದಿಂದ ಬಾಗಿದ್ದ ಮತ್ತು ಮೊಗ್ಗುಗಳಿಂದ ಯುಕ್ತವಾದ, ಪಕ್ಷಿಗಳಿಂದ ಆವೃತ್ತವಾಗಿದ್ದ, ವಾಯುವಿನಿಂದ ಬಗ್ಗಿದ ಶಿಖರ ಭಾಗಗಳುಳ್ಳ ಅನೇಕ ರೀತಿಯ ವೃಕ್ಷಗಳನ್ನು ನೋಡಿದನು. ಮಾರುತಿಯು ಹಂಸ, ಕಾರಂಡವ ಪಕ್ಷಿಗಳಿಂದ, ಸಹಸ್ರಾರು ಪದ್ಮಗಳಿಂದ ಶೋಭಾಯಮಾನವಾಗಿದ್ದ ಅನೇಕ ಸರೋವರಗಳು, ನಾನಾ ಬಗೆಯ ಕ್ರೀಡಾ ಸ್ಥಳಗಳು ಹಾಗೂ ಜಲಾಶಯಗಳನ್ನು ನೋಡಿದನು. ಎಲ್ಲಾ ಕಡೆಯೂ ಹಸಿರು ಭರಿತವಾಗಿದ್ದ ಪ್ರದೇಶಗಳನ್ನು, ಸರ್ವ ಋತುಗಳಲ್ಲಿಯೂ ಫಲ ಪುಷ್ಪಗಳಿಂದ ತುಂಬಿದ್ದ ನಾನಾ ವಿಧವಾದ ವೃಕ್ಷಗಳಿಂದ ದಟ್ಟವಾಗಿ ಹರಡಿದ್ದ ಹಾಗೂ ಮನೋಹರವಾದ ಉದ್ಯಾನವನಗಳನ್ನು ನೋಡಿದನು. ಇನ್ನೂ ಸ್ವಲ್ಪ ಮುಂದೆ ಹೋದ ನಂತರ ಸಕಲ ಶುಭ ಲಕ್ಷಣ ಸುಸಂಪನ್ನನಾದ ಮಾರುತಿಯು ಕಮಲಗಳಿಂದಲೂ ಕೆಂಪು ನೈದಿಲ್ಯಗಳಿಂದಲೂ ಅಲಂಕೃತವಾದ, ಕಂದಕಗಳಿಂದ ಆವೃತ್ತವಾಗಿದ್ದ ಮತ್ತು ರಾವಣನಿಂದ ಪಾಲಿತವಾದ ಲಂಕಾಪಟ್ಟಣವನ್ನು ನೋಡಿದನು. ರಾವಣನು ಸೀತೆಯನ್ನು ಅಪಹರಿಸಿದ್ದರಿಂದ ಶ್ರೀರಾಮನಿಗೆ ಭಯಪಟ್ಟು ಅವನಿಂದ ನಿಯುಕ್ತರಾದ ರಾಕ್ಷಸರು ಉಗ್ರವಾದ ಧನಸ್ಸುಗಳನ್ನು ಹಿಡಿದು ಸುತ್ತಲೂ ತಿರುಗುತ್ತಿದ್ದರು. ಹೀಗೆ ನಿರಂತರವಾಗಿ ರಕ್ಷಿತವಾಗಿದ್ದ ಲಂಕೆಯನ್ನು ಮಾರುತಿಯು ವೀಕ್ಷಿಸಿದನು. ರಾವಣನು ಸೀತೆಯನ್ನು ಅಪಹರಿಸಿದ್ದರಿಂದ ಶ್ರೀರಾಮನಿಗೆ ಭಯಪಟ್ಟು ಅವನಿಂದ ನಿಯುಕ್ತರಾದ ರಾಕ್ಷಸರು ಉಗ್ರವಾದ ಧನಸ್ಸುಗಳನ್ನು ಹಿಡಿದು ಸುತ್ತಲೂ ತಿರುಗುತ್ತಿದ್ದರು. ಹೀಗೆ ನಿರಂತರವಾಗಿ ರಕ್ಷಿತವಾಗಿದ್ದ ಲಂಕೆಯನ್ನು ಮಾರುತಿಯು ವೀಕ್ಷಿಸಿದನು. ಕಾಂಚನ ವೃತ್ತದಂತೆ ಆವೃತ್ತವಾಗಿದ್ದ ಮಹಾನಗರಿಯಾದ ಲಂಕೆಯಲ್ಲಿ ಶ್ವೇತ ಮುಗುಲಿಗಳಂತೆ ಮತ್ತು ಪರ್ವತಗಳಂತೆ ಬಹು ದೊಡ್ಡ ದೊಡ್ಡ ಗ್ರಹಗಳಿದ್ದವು. ಆ ಲಂಕಾನಗರಿಯಲ್ಲಿ ಶುಭ್ರವಾದ, ವಿಸ್ತಾರವಾದ, ಉದ್ದವಾದ ರಾಜ ರಸ್ತೆಗಳಿದ್ದವು. ಅಲ್ಲಿ ಎಲ್ಲ ಕಡೆಯೂ ಪತಾಕೆಗಳು, ಧ್ವಜಗಳು ಶೋಭಿಸುತ್ತಿದ್ದವು. ಮನೋಹರವಾದ ಕಾಂಚನ ತೋರಣಗಳಿಂದ ಪ್ರಕಾಶಮಾನವಾಗಿ ಗೋಚರಿಸುತ್ತಿತ್ತು. ಆ ಲಂಕಾಪಟ್ಟಣವು ದೇವಲೋಕದ ಅಮರಾನಗರಿಯಂತೆ ಬೆಳಗುತ್ತಿತ್ತು. ಅಂತಹ ಸುಂದರ ಲಂಕೆಯನ್ನು ಆ ವಾನರ ಶ್ರೇಷ್ಠನು ನೋಡಿದನು. ಮಾರುತಿಯು ತ್ರಿಕೂಟಾಚಲದ ಶಿಖರದಲ್ಲಿದ್ದ
ಶುಭಕರವಾಗಿದ್ದ ಶ್ವೇತವರ್ಣದ ಸುಂದರ ಮಹಲುಗಳಿಂದ ಶೋಭಿತವಾಗಿದ್ದ ಆಕಾಶ ನಗರಿಯಂತೆ ಗೋಚರಿಸುತ್ತಿದ್ದ ಸುಮನೋಹರವಾದ ಲಂಕಾಪಟ್ಟಣವನ್ನು ನೋಡಿದನು. ಆ ನಗರವು ವಿಶ್ವಕರ್ಮನಿಂದ ನಿರ್ಮಿತವಾಗಿತ್ತು. ರಾಕ್ಷಸೇಂದ್ರನಾದ ರಾವಣನಿಂದ ಪಾಲಿಸಲ್ಪಡುತ್ತಿತ್ತು. ಅದು ಆಕಾಶದಲ್ಲಿ ತೇಲುತ್ತಿರುವಂತೆ ಭಾಸವಾಗುತ್ತಿತ್ತು. ಸಾಗರ ಮತ್ತು ವನ ಹಾಗೂ ಉಪವನಗಳೇ ವಸ್ತ್ರ ರೂಪದಲ್ಲಿದ್ದು, ಶತಗ್ನಿ ಶೂಲಗಳೇ ಕೇಶಗಳು, ಮಹಲುಗಳು ಕರ್ಣಾಭರಣಗಳಂತಿದ್ದು, ಅದು ಓರ್ವ ಸುಂದರಿಯಂತೆ ಗೋಚರಿಸುತ್ತಿತ್ತು. ದೇವಶಿಲ್ಪಿ ವಿಶ್ವಕರ್ಮನು ಅದನ್ನು ಮನಃಪೂರ್ವಕವಾಗಿ ನಿರ್ಮಾಣ ಮಾಡಿದ್ದನು. ಮಾರುತಿಯು ಅಷ್ಟು ಸುಮನೋಹರವಾದ ಲಂಕಾನಗರಿಯನ್ನು ಉತ್ತರ ದಿಕ್ಕಿನ ಮಹಾದ್ವಾರದಿಂದ ಪ್ರವೇಶಿಸಿ ಸೀತಾಮಾತೆಯನ್ನು ಹೇಗೆ ನೋಡಬೇಕೆಂದು ಚಿಂತಿಸತೊಡಗಿದನು. ಲಂಕೆಯು ಕೈಲಾಸ ನಿಲಯ ಸದೃಶ್ಯವಾಗಿದ್ದು, ಅದು ಅಂಬರದಲ್ಲಿ ರೇಖೆಯನ್ನು ಎಳೆಯುತ್ತಿದೆಯೋ ಎಂಬಂತೆ ಗೋಚರಿಸುತ್ತಿತ್ತು. ಅತಿ ಎತ್ತರವಾದ ಹಾಗೂ ಉತ್ತಮವಾದ ಅರಮನೆಗಳನ್ನು ಒಳಗೊಂಡು ಆಕಾಶವನ್ನೇ ಎತ್ತಿಕೊಂಡು ಹೋಗುತ್ತಿರುವಂತೆ ಶೋಭಿಸುತ್ತಿತ್ತು. ಪಾತಾಳ ಲೋಕವು ನಾಗಗಳಿಂದ ತುಂಬಿರುವಂತೆ ಲಂಕಾನಗರಿಯು ಘೋರ ರಾಕ್ಷಸರಿಂದ ದಟ್ಟವಾಗಿತ್ತು. ವಿಶ್ವಕರ್ಮನಿಂದ ಬಹು ಮನೋಹರವಾಗಿ ನಿರ್ಮಾಣಗೊಂಡಿದ್ದ ಆ ಪಟ್ಟಣವು ಯಾರ ಚಿಂತೆಗೂ ನಿಲುಕದಷ್ಟು ಸುಂದರವಾಗಿತ್ತು. ಮೊದಲು ಈ ನಗರದಲ್ಲಿ ಕುಬೇರನು ವಾಸಿಸುತ್ತಿದ್ದನು. ಬಹುಸಂಖ್ಯೆಯ ವಿಷಸರ್ಪಗಳು ಗುಹೆಯನ್ನು ರಕ್ಷಿಸುವಂತೆ ಶೂಲ ಪಟ್ಟಿಶಪಾಣಿಗಳಾದ ಕೋರೆ ದಾಡೆಗಳನ್ನು ಮಹಾಬಲಶಾಲಿಗಳಾದ ಹಾಗೂ ಭಯಂಕರವಾದ ರೂಪವುಳ್ಳ ರಾಕ್ಷಸರು ಆ ಪಟ್ಟಣವನ್ನು ರಕ್ಷಿಸುತ್ತಿದ್ದರು. ಅಷ್ಟು ಭದ್ರವಾದ ರಕ್ಷಣೆಯುಳ್ಳ ಮತ್ತು ಪಟ್ಟಣದ ಸುತ್ತಲೂ ಆವರಿಸಿದ್ದ ಸಾಗರವನ್ನು ಸಮೀಕ್ಷಿಸುತ್ತಾ ಮಾರುತಿಯು ರಾವಣನು ಒಬ್ಬ ಘೋರ ಶತ್ರುವೆಂದು ಚಿಂತಿಸಿ ಈ ರೀತಿಯಾಗಿ ಯೋಚಿಸತೊಡಗಿದನು. ಯುದ್ಧದಿಂದ ಲಂಕೆಯನ್ನು ಜಯಿಸುವುದು ದೇವತೆಗಳಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ವಾನರ ವೀರರು ಕಷ್ಟಪಟ್ಟುಕೊಂಡು ಇಲ್ಲಿಗೆ ಬಂದರೂ ಸಹ ಯಾವ ಪ್ರಯೋಜನವೂ ಆಗಲಾರದು. ಸಮತಲದಲ್ಲಿರುವ ಈ ಪಟ್ಟಣವು ಅತ್ಯಂತ ದುರ್ಗಮವಾಗಿದೆ. ಅತ್ಯಂತ ಬಲಶಾಲಿಯಾದ ರಾವಣನೇ ಇದನ್ನು ಕಾಪಾಡುತ್ತಿದ್ದಾನೆ. ಇಂತಹ ಅಭೇದ್ಯವಾದ ನಗರಕ್ಕೆ ಮಹಾವೀರನಾದ ಶ್ರೀರಾಮನು ಬಂದರೂ ಏನು ತಾನೇ ಮಾಡಬಲ್ಲನು? ಈ ರಾಕ್ಷಸರನ್ನು ಚತುರೋಪಾಯಗಳಿಂದ ಜಯಿಸಲು ಸಾಧ್ಯವಿಲ್ಲ. ಇವರ ಅಸುರೀ ಸ್ವಭಾವದಿಂದ ಸಾಮೋಪಾಯ ಸಾಧ್ಯವಿಲ್ಲ. ಇವರು ಅಸಾಮಾನ್ಯ ಐಶ್ವರ್ಯವನ್ನು ಹೊಂದಿರುವುದರಿಂದ ದಾನದಿಂದ ಗೆಲ್ಲುವುದು ಅಸಂಭವ. ಬಲಹಂಕಾರಿಗಳಾದ ಇವರೊಡನೆ ಭೇದೋಪಾಯಕ್ಕೂ ಆಸ್ಪದವಿಲ್ಲ. ಯುದ್ಧದಲ್ಲಿ ಜಯಿಸಲು ಇವರು ಅಪರಿಮಿತ ಪರಾಕ್ರಮಿಗಳು. ವಾಲಿಪುತ್ರನಾದ ಅಂಗದ, ನೀಲ, ವಾನರಲ್ಲಿ ರಾಜನಾದ ಧೀಮಂತನಾದ ಸುಗ್ರೀವ ಹಾಗೂ ನಾನು ಈ ರೀತಿಯಾಗಿ ಬಲಶಾಲಿಗಳು ಮತ್ತು ವೇಗವುಳ್ಳ 4 ವಾನರರಿಗೆ ಮಾತ್ರ ಇಲ್ಲಿಗೆ ಬರುವುದು ಸಾಧ್ಯವಾಗಬಹುದು. ಹಾಗಾಗಿ ಇಲ್ಲಿಗೆ ಸೈನ್ಯವನ್ನು ಕರೆತರುವುದು ಅಸಾಧ್ಯ. ಮೊದಲು ಹೇಗಾದರೂ ಮಾಡಿ ಸೀತಾಮಾತೆ ಜೀವಿಸಿರುವಳೋ ಇಲ್ಲವೋ ಎಂಬುದನ್ನು ತಿಳಿಯುವುದು ಒಳ್ಳೆಯದು. ವೈದೇಹಿಯನ್ನು ಕಂಡ ಬಳಿಕ ಮುಂದೇನು ಮಾಡಬೇಕೆಂಬುದರ ಬಗ್ಗೆ ಯೋಚಿಸುವುದು ಯೋಗ್ಯವಾದುದು. ನಂತರ ಹನುಮಂತನು ಶ್ರೀರಾಮನ ಅಭ್ಯುದಯ ಕಾರ್ಯಸಿದ್ಧಿಯಲ್ಲಿಯೇ ಮಗ್ನನಾಗಿದ್ದ ಕಾರಣ ಆ ಪರ್ವತ ಶೃಂಗದಲ್ಲಿ ನಿಂತು ಕ್ಷಣಕಾಲದವರೆಗೆ ಅನೇಕ ರೀತಿಯಲ್ಲಿ ಯೋಚಿಸುತ್ತಲೇ ಇದ್ದನು. ಈ ರಾಕ್ಷಸ ನಗರವನ್ನು ಈಗ ನಾನು ಹೊಂದಿರುವ ಆಕಾರದಿಂದ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಇದು ಮಹಾಕ್ರೂರಿಗಳಾದ ಬಲಶಾಲಿಗಳಾದ ರಾಕ್ಷಸರಿಂದ ರಕ್ಷಿಸಲ್ಪಟ್ಟಿದೆ. ವೈದೇಹಿಯನ್ನು ಹುಡುಕಲು ಹೋಗುತ್ತಿರುವ ನಾನು ಉಗ್ರ ತೇಜಸ್ವಿಗಳು, ಮಹಾಬಲಶಾಲಿಗಳು ಹಾಗೂ ಪರಾಕ್ರಮಿಗಳಾದ ರಾಕ್ಷಸರನ್ನು ವಂಚಿಸಿ ಪರಿಕ್ರಮಿಸಬೇಕು. ಕಾಣಿಸುವ ರೂಪದಿಂದ ಹೋದರೆ ನನ್ನನ್ನು ರಾಕ್ಷಸರು ಮುತ್ತುವರು. ಕಾಣಿಸದಿರುವ ರೂಪದಿಂದ ನನ್ನ ಸೀತಾನ್ವೇಷಣೆಯ ಕಾರ್ಯ ಸಾಧನೆಯೇ ಅಸಾಧ್ಯ. ಹಾಗಾಗಿ ಸೂಕ್ಷ್ಮ ರೂಪವನ್ನು ಧರಿಸಿ ರಾತ್ರಿ ವೇಳೆಯಲ್ಲಿ ಲಂಕಾನಗರವನ್ನು ಪ್ರವೇಶಿಸಬೇಕು. ವೈದೇಹಿಯ ಅನ್ವೇಷಣೆಯ ಮಹಾಕಾರ್ಯವನ್ನು ಸಾಧಿಸಲು ರಾತ್ರಿ ವೇಳೆಯೇ ಯೋಗ್ಯ. ಅತ್ಯಂತ ದುರ್ಭೇದ್ಯವಾದ ಹಾಗೂ ಸುರಾಸುರರು ಜಯಿಸಲು ಸಾಧ್ಯವಿಲ್ಲದ ಲಂಕಾಪಟ್ಟಣವನ್ನು ನೋಡಿ ಆಂಜನೇಯನು ಮತ್ತೆ ಮತ್ತೆ ನಿಟ್ಟುಸಿರು ಬಿಡುತ್ತಾ ಈ ರೀತಿ ಯೋಚಿಸತೊಡಗಿದನು. ದುರಾತ್ಮನು ಹಾಗೂ ರಾಕ್ಷಸೇಂದ್ರನಾದ ರಾವಣನ ಕಣ್ಣಿಗೆ ಕಾಣಿಸಿಕೊಳ್ಳದಂತೆ ಜನಕಾತ್ಮಜೆಯಾದ ಮೈಥಿಲಿಯನ್ನು ನಾನು ಯಾವ ಉಪಾಯದಿಂದ ಅನ್ವೇಷಿಸಲಿ? ವಿದಿತಾತ್ಮನಾದ ಶ್ರೀರಾಘವನ ಕಾರ್ಯವು ವಿನಾಶವಾಗದಂತೆ ನಾನು ಹೇಗೆ ನಡೆದುಕೊಳ್ಳುವುದು ಉಚಿತ? ಏಕಾಂತದಲ್ಲಿ ನಾನೊಬ್ಬನೇ ಜನಕಾತ್ಮಜೆಯಾದ ಜಾನಕಿಯನ್ನು ಹೇಗೆ ಕಾಣಲಿ? ಸೂರ್ಯೋದಯವಾದ ಕೂಡಲೇ ಅಂಧಕಾರವು ನಾಶವಾಗುವಂತೆ ವಿವೇಕರಹಿತನಾದ ದೂತನಿಗೆ ಒಪ್ಪಿಸಿದ ಕೆಲಸವು ಸಿದ್ಧಿಸುವುದರಲ್ಲಿದ್ದರೂ ದೇಶ ಕಾಲಕ್ಕೆ ವಿರೋಧವಾಗಿ ವ್ಯವಹರಿಸುವುದರಿಂದ ಅದು ಕೆಟ್ಟು ಹೋಗುತ್ತದೆ.
ಕಾರ್ಯಕಾರ್ಯಗಳ ವಿಚಾರದಲ್ಲಿ ರಾಜನು ಪಂಡಿತರೊಡನೆ ಸಮಾಲೋಚನೆ ಮಾಡಿ ನಿರ್ಧರಿಸಿದ ಬುದ್ಧಿಯು ಅವಿವೇಕಿಯಾದ ದೂತನಲ್ಲಿ ಶೋಭಿಸುವುದಿಲ್ಲ. ತಾನೇ ಮಹಾಪಂಡಿತನೆಂದು ತಿಳಿದು ಸ್ವೇಚ್ಛೆಯಿಂದ ಕಾರ್ಯ ಮಾಡುವ ದೂತನು ತನ್ನ ಒಡೆಯನ ಕೆಲಸವನ್ನು ಹಾಳು ಮಾಡುತ್ತಾನೆ. ಈ ಸಮಯದಲ್ಲಿ ನಾನು ಶ್ರೀರಾಮಚಂದ್ರನ ಕಾರ್ಯವು ವ್ಯರ್ಥವಾಗದಂತೆ ಪ್ರವರ್ತಿಸಬೇಕು. ನಾನು ಭ್ರಮಾಧೀನನಾಗಬಾರದು, ಹಾಗೂ ನಾನು ಸಮುದ್ರವನ್ನು ಲಂಘಿಸಿ ಬಂದದ್ದು ವ್ಯರ್ಥವಾಗಬಾರದು. ನನ್ನನ್ನು ರಾಕ್ಷಸರೇನಾದರೂ ನೋಡಿಬಿಟ್ಟರೆ ರಾವಣನ ವಿನಾಶವನ್ನೇ ಬಯಸಿರುವ ವಿದಿತಾತ್ಮನಾದ ಶ್ರೀರಾಮನ ಸೀತಾನ್ವೇಷಣೆಯ ಮಹತ್ಕಾರ್ಯವು ವ್ಯರ್ಥವಾಗುತ್ತದೆ. ರಾಕ್ಷಸರಿಗೆ ಗೊತ್ತಾಗದಂತೆ ಈ ಲಂಕಾನಗರದಲ್ಲಿ ಎಲ್ಲಿಯೂ ಇರಲು ಸಾಧ್ಯವಿಲ್ಲ. ರಾಕ್ಷಸರ ರೂಪವನ್ನೇ ಧರಿಸಿ ಇಲ್ಲಿರಲು ಸಾಧ್ಯವಾಗದೇ ಹೋದಾಗ ಬೇರೆ ರೂಪವನ್ನು ಧರಿಸಿ ನಾನಿಲ್ಲಿರಲು ಹೇಗೆ ಸಾಧ್ಯ? ವಾಯುವೂ ಸಹ ಇಲ್ಲಿ ರಾಕ್ಷಸರಿಗೆ ತಿಳಿಯದಂತೆ ಬೀಸಲು ಸಾಧ್ಯವಿಲ್ಲ. ಈ ಲಂಕಾಪಟ್ಟಣದಲ್ಲಿ ಬಲಶಾಲಿಗಳಾದ ರಾಕ್ಷಸರಿಗೆ ತಿಳಿಯದೇ ಇರುವ ಯಾವ ಸ್ಥಳವೂ ಇಲ್ಲವೆಂದು ನಾನು ಭಾವಿಸುತ್ತೇನೆ. ಒಂದು ವೇಳೆ ನಾನು ಈ ನನ್ನ ರೂಪದಿಂದಲೇ ಇದ್ದರೆ ನಿಶ್ಚಿತವಾಗಿ ನಾಶವಾಗುತ್ತೇನೆ. ಅಲ್ಲದೆ ನನಗಿಂತಲೂ ಹೆಚ್ಚಾಗಿ ನನ್ನ ಸ್ವಾಮಿ ಕಾರ್ಯವು ಹಾಳಾಗಿ ಹೋಗಬಹುದು. ಆದ ಕಾರಣ ಈ ರಾತ್ರಿ ವೇಳೆಯಲ್ಲಿ ಚಿಕ್ಕ ಆಕಾರವನ್ನು ತಾಳಿ ಈ ಕಪಿಯ ರೂಪದಿಂದಲೇ ರಾಘವನ ಕಾರ್ಯ ಸಾಧಿಸಲು ಲಂಕಾ ಪ್ರವೇಶ ಮಾಡುತ್ತೇನೆ. ಯಾರೂ ಪ್ರವೇಶಿಸಲು ಅಸಾಧ್ಯವಾದ ರಾವಣನ ಈ ನಗರವನ್ನು ನಾನು ರಾತ್ರಿಯಲ್ಲಿ ಪ್ರವೇಶ ಮಾಡಿ ಇಲ್ಲಿರುವ ಎಲ್ಲಾ ಸೌಧಗಳನ್ನು ಪ್ರವೇಶಿಸಿ ವೈದೇಹಿಯನ್ನು ಹುಡುಕುತ್ತೇನೆ. ಬಲಶಾಲಿಯಾದ ವಾನರ ವೀರನಾದ ಮಾರುತಿಯು ಹೀಗೆ ನಿರ್ಧರಿಸಿ ವೈದೇಹಿಯನ್ನು ಕಾಣಬೇಕೆನ್ನುವ ಉತ್ಸುಕತೆಯಿಂದ ಸೂರ್ಯನು ಮುಳುಗುವುದನ್ನೇ ಕಾಯುತ್ತಿದ್ದನು. ಸೂರ್ಯನು ಅಸ್ತಂಗತನಾಗುತ್ತಲೇ ಆಂಜನೇಯನು ಆ ರಾತ್ರಿಯಲ್ಲಿ ತನ್ನ ಶರೀರವನ್ನು ಸಂಕ್ಷಿಪ್ತಗೊಳಿಸಿಕೊಂಡು ಬೆಕ್ಕಿನಷ್ಟು ಸಣ್ಣ ಗಾತ್ರವನ್ನು ಹೊಂದಿದನು. ಅಷ್ಟು ಚಿಕ್ಕ ಕಾಯವನ್ನು ಹೊಂದಿದ್ದರೂ ಸಹ ಅವನು ಅತ್ಯದ್ಭುತವಾಗಿ ಕಾಣುತ್ತಿದ್ದನು. ಪ್ರದೋಷ ಕಾಲವಾದ ಕೂಡಲೇ ವೀರವಂತನಾದ ಹನುಮಂತನು ತಕ್ಷಣವೇ ಮೇಲಕ್ಕೆ ಜಿಗಿದು ಸರಿಯಾಗಿ ವಿಂಗಡಿಸಲ್ಪಟ್ಟಂತಹ ಹಾಗೂ ಮಹಾಪಥಗಳುಳ್ಳ ಲಂಕಾನಗರವನ್ನು ಪ್ರವೇಶಿಸಿದನು. ಆ ಲಂಕಾಪಟ್ಟಣದಲ್ಲಿ ಭವ್ಯವಾದ ಸೌಧಗಳು ಉದ್ದಕ್ಕೂ ಶೋಭಾಯಮಾನವಾಗಿದ್ದವು. ಆ ಮಹಲುಗಳು ಸುವರ್ಣ ಹಾಗೂ ಶ್ವೇತ ಸ್ತಂಭಗಳಿಂದಲೂ ಹೇಮಮಯವಾದ ಜಾಲರಿಗಳಿಂದಲೂ ಅಲಂಕೃತವಾಗಿದ್ದು ಅದು ಗಂಧರ್ವ ನಗರೋಪಮಯವಾಗಿ ಅತ್ಯದ್ಭುತವಾಗಿತ್ತು. ಆ ನಗರದ ಭವನಗಳು 7-8 ಅಂತಸ್ತುಗಳನ್ನು ಹೊಂದಿದ್ದು ಸುವರ್ಣದಿಂದ ಅಲಂಕೃತವಾಗಿ ಶೋಭಾಯಮಾನವಾಗಿದ್ದವು. ಆ ಮಹಾಸೌಧಗಳ ಸಂಕೀರ್ಣಗಳು ಸ್ಫಟಿಕ ಮಣಿಗಳು ಹಾಗೂ ಚಿನ್ನದಿಂದ ಅಲಂಕೃತವಾಗಿದ್ದವು. ಅಂತಹ ಮಹಾನಗರವನ್ನು ಮಾರುತಿಯು ವೀಕ್ಷಿಸಿದನು. ಆ ಲಂಕಾನಗರಿಯಲ್ಲಿ ರಾಕ್ಷಸರ ಮಹಲುಗಳು ವೈಡೂರ್ಯ ಮಣಿಗಳಿಂದ ಚಿತ್ರಿತವಾಗಿದ್ದವು, ಅಲ್ಲದೆ ಮುತ್ತಿನ ಜಾಲರಿಗಳಿಂದ ವಿರಾಜಿತವಾಗಿದ್ದವು. ರಾಕ್ಷಸರು ವಾಸಿಸುತ್ತಿದ್ದ ಲಂಕಾನಗರದಲ್ಲಿ ಗೋಪುರಗಳು ಬಂಗಾರದಿಂದ ರಚಿಸಲ್ಪಟ್ಟಿದ್ದವು. ವಿಚಿತ್ರವಾಗಿ ಅಲಂಕೃತವಾದ ಹೆಬ್ಬಾಗಿಲುಗಳು ಲಂಕಾನಗರಿಯನ್ನು ಬೆಳಗುತ್ತಿದ್ದವು. ಚಿಂತಿಸಲು ಅಸಾಧ್ಯವಾದ ಅತ್ಯದ್ಭುತಾಕಾರವಾಗಿದ್ದ ಲಂಕೆಯನ್ನು ನೋಡಿ ಹನುಮಂತನು ವಿಷಣ್ಯವರ್ಧನನಾದನು. ಆದರೆ ಮರುಗಳಿಗೆಯೇ ಜಾನಕಿಯ ದರ್ಶನಾಕಾಂಕ್ಷಿಯಾಗಿ ಅವನು ಹೆಚ್ಚಾದ ಕುತೂಹಲದಿಂದ ಆನಂದಭರಿತನಾದನು. ರಾವಣನ ಬಾಹುಬಲದಿಂದ ಪಾಲಿತವಾದ ಆ ಲಂಕೆಯು ಅನೇಕ ಅಂತಸ್ತುಗಳನ್ನು ಹೊಂದಿದ್ದು ಶ್ವೇತಭವನಗಳ ಸಾಲುಗಳಿಂದ ಶೋಭಿಸುತ್ತಿತ್ತು. ಹೇಯಮೇಯ ತೋರಣಗಳಿಂದಲೂ ಜಾಲರಿಗಳಿಂದಲೂ ಮನೋಹರವಾಗಿ ಅಲಂಕೃತವಾಗಿತ್ತು. ಭಯಂಕರ ಬಲಶಾಲಿಗಳಾದ ರಾಕ್ಷಸರಿಂದ ಯಶೋಮಯವಾದ ಲಂಕೆಯನ್ನು ಆಂಜನೇಯನು ವೀಕ್ಷಿಸಿದನು. ತಾರಾಗಳಿಂದ ಸಹಿತ ಹುಟ್ಟಿ ಅವುಗಳ ಮಧ್ಯದಲ್ಲಿ ವಿರಾಜಿಸುತ್ತಾ ಅನೇಕ ಸಹಸ್ರ ರಶ್ಮಿಗಳ ಸಹಿತ ಚಂದ್ರನು ಕೂಡ ಹನುಮಂತನಿಗೆ ನೆರವು ನೀಡುವ ಸದಾಶಯದಿಂದ ಎಲ್ಲಾ ಕಡೆಗಳಲ್ಲಿಯೂ ಬೆಳದಿಂಗಳನ್ನು ಹೊರಸೂಸುತ್ತಾ ಉದಯಿಸಿದನು. ಹೀಗೆ ಉದಯವಾಗಿದ್ದ ಚಂದ್ರಮನು ಶಂಖದ ಪ್ರಭೆಯಂತೆ ಪ್ರಕಾಶಿಸುತ್ತಿದ್ದು ಕ್ಷೀರದಂತೆ ಶ್ವೇತ ವರ್ಣದಂತಿದ್ದು ತಾವರೆ ದಂಟಿನ ಬಣ್ಣದಂತೆ ಬೆಳಗುತ್ತಿದ್ದನು. ಸರೋವರದಲ್ಲಿ ಹಂಸವು ತೇಲಿಕೊಂಡು ಹೋಗುವಂತೆ ಶುಭ್ರ ಗಗನದಲ್ಲಿ ಚಂದ್ರನು ಅನಾಯಾಸವಾಗಿ ಸಾಗುತ್ತಿದ್ದನು. ಅಷ್ಟು ಸುಮನೋಹರವಾದ ಚಂದ್ರನನ್ನು ಮಾರುತಿಯು ನೋಡಿದನು. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ 2ನೆಯ ಸರ್ಗವು ಮುಗಿಯಿತು. ಜೈ ಶ್ರೀರಾಮ್.